ನಮಸ್ಕಾರ. ನಾನು ದಿನ ತಟ್ಟೆ ತುಂಬ ರವೆ ಕೋಡ್ಬಳೆ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತೆ. ತಿಂದಷ್ಟು ಮತ್ತಷ್ಟು ತಿನ್ನೋಣ ಅನಿಸುತ್ತೆ. ಹಾಗೆ ಸ್ವಲ್ಪನೂ ಎಣ್ಣೆ ಕುಡಿಯೋಲ್ಲ. 1 ತಿಂಗಳವರೆಗೂ ಈ ಕೋಡ್ಬಳೆ ಇಟ್ಕೊಂಡು ತಿನ್ಬೋದು. ಈ ರುಚಿಯಾದ ಕೋಡ್ಬಳೆ ಮಾಡೋದು ಹೇಗೆ ಅಂತ ಶ್ರೀಮತಿ ಭಾಗ್ಯ ಸುಬ್ರಹ್ಮಣ್ಯ ಅವರು ವಿಡಿಯೋ ಮೂಲಕ ತೋರಿಸ್ತಾರೆ. ಬನ್ನಿ ಈಗ ನೋಡ್ತಾ ಹೋಗೋಣ. ಈಗ ಏನು ಮಾಡ್ತೀರಾ ನೀವು? ಕೋಡ್ಬಳೆ ಮಾಡ್ತೀವಿ. ಹೌದಾ? ಕೋಡ್ಬಳೆಲಿ ತುಂಬ ಟೈಪ್ಸ್ ಇರುತ್ತೆ. ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರಲ್ಲ, ಅದಕ್ಕೆ ಹಾಕೋ ಪದಾರ್ಥಗಳೆಲ್ಲ ವ್ಯತ್ಯಾಸ ಇರುತ್ತೆ. ಹಾಂ, ನೀವಿವತ್ತು ಏನೇನು ತಗೊಂಡಿದ್ದೀರಾ? ನಾನು 1 ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ. 3 ಕಪ್ ಅಕ್ಕಿ ತಗೊಂಡಿದ್ದೀನಿ. 1/4 ಕಪ್, ಅರ್ಧ ಕಪ್ಪು ಪುಟಾಣಿ ತಗೊಂಡಿದ್ದೀನಿ. 2 ಸ್ಪೂನ್ ಕೆನೆ ತಗೊಂಡಿದ್ದೀನಿ. ಚೂರು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ, ಮೆಣಸಿನ ಪುಡಿ, ಹುರಿಯಕ್ಕೆ ಕೊಬ್ಬರಿ ಎಣ್ಣೆ 2 ಚಮಚ. ಹೌದಾ? ಈಗ ಬಾಣಲೆ ಇಟ್ಕೊಂಡಿದ್ದೀನಿ. 2 ಚಮಚ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ನಾನು ಕೊಬ್ಬರಿ ಎಣ್ಣೆಲ್ಲೇ ಹುರಿಯೋದು. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ಸ್ವಲ್ಪ ಡಿಫ್ರೆಂಟ್ ಇದೆ. ಒಂಚೂರು ಕಾಯಬೇಕು. ಎಣ್ಣೆ ಕಾದಿದೆ. ರವೆ ಹಾಕ್ತೀನಿ, ಚಿರೋಟಿ ರವೆ. ಈಗ ರವೆ ಎಷ್ಟು ಹುರಿತೀರಾ? ಸ್ವಲ್ಪ ಬಿಸಿ ಆದ್ರೂ ಸಾಕು. ಪರಿಮಳ ಬರಷ್ಟೇನು ಬೇಡ? ಅಷ್ಟೆಲ್ಲ ಬೇಡ, ಮುದಿ ಹುರಿಬಾರ್ದು. ಸ್ವಲ್ಪ ಬಿಸಿ ಆದಷ್ಟು ಹುರಿದ್ರೆ ಕೈ ಬಿಸಿ ಆಗುತ್ತೆ. ಆಗುತ್ತೆ. ಈಗ ಅಕ್ಕಿ ಹಿಟ್ಟು ಹಾಕ್ಬೇಕು. ಅಕ್ಕಿ ಹಿಟ್ಟನ್ನು ಎಷ್ಟು ಹುರಿತೀರಾ? ಅಕ್ಕಿ ಹಿಟ್ಟು ಸ್ವಲ್ಪ ಬಿಸಿ ಆಗೋಷ್ಟು. ಕೈಗೆ ಮುಟ್ಟಿದಾಗ ಕೈಗೆ ಮುಟ್ಟಿ ಬಿಸಿ ಆಗಬೇಕು. ಅಷ್ಟು ಹುರಿತೀರಿ. ಕೋಡ್ಬಳೆ ಮಾಡಬೇಕಾದ್ರೆ ಹಿಟ್ಟು ಹುರಿದ್ರೆ ಟೇಸ್ಟ್ ಅಲ್ಲ? ಹುರಿದ್ರೆ ಚೆನ್ನಾಗಿ. ರವೆ ಹಾಕಿದ್ರೆ ಹಿಟ್ಟು ಮೆತ್ತಗಾಗಲ್ಲ. ಹೌದಾ? ಸ್ವಲ್ಪ ಹೊತ್ತು ಇಟ್ರು ಹಿಟ್ಟು ಮೆತ್ತಗಾಗಲ್ಲ, ನೀರು ಹೊಡೆಯಲ್ಲ. ನೀರು ಕುಡ್ಕೊಳ್ಳುತ್ತೆ, ಇನ್ನು ಗಟ್ಟಿ ಹಾಕಿ. ಅದು ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ರೆ ಒಂದೊಂದ್ಸಲ ಸ್ವಲ್ಪ ಹೊತ್ತಾದ್ರೂ ಮೆತ್ತಗಾಗುತ್ತೆ. ಇದು ಮೆತ್ತಗಾಗಲ್ಲ, ರವೆ ಅಲ್ಲ. ಒಂದೊಂಥರ ರುಚಿ ಕೊಡುತ್ತಲ್ವಾ? ಇದು ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ಇದು ನಾನೇ ಮೊದಲು ಮೈದಾ ಹಿಟ್ಟು ಹಾಕಿ ಮಾಡ್ತಿದ್ದೆ. ಆಮೇಲೆ ಮೈದಾ ಹಿಟ್ಟು ತಿನ್ನೋದು ಬೇಡ ಅನ್ಕೊಂಡು ಬರೀ ರವೆ ಹಾಕಿ ನಂದೇ ಒಂದು ಐಡಿಯಾ ಮಾಡ್ಕೊಂಡು. ಹಂಗಾರೆ ನೀವೇ ಕಂಡಿಡ್ತಿದ್ದಲ್ಲ, ನಿಮ್ದೇ ಓನ್ ರೆಸಿಪಿ. ನೋಡೋಣ ಎಷ್ಟು ಟೇಸ್ಟ್ ಬರುತ್ತೆ ಅಂತ. ಆಯ್ತಾ? ಹುರಿದು ಗೊತ್ತಾಗತ್ತಲ್ಲ, ಬಾಣಲೆ ಬಿಟ್ಕೊಳತ್ ನೋಡಿ. ಹೌದು, ಬಿಸಿಯಾಗಿದೆ. ಮಿಕ್ಸಿ ಜಾರಿಗೆ ಪುಟಾಣಿ, ಜೀರಿಗೆ, ಇಂಗು, 3 ಪುಡಿ ಮಾಡಿದ್ರೆ ಸರಿ. ನಯಸ್ಸಾಗಿ ಪುಡಿ ಮಾಡಿ. ಯಾಕಂದ್ರೆ ಕೋಡ್ಬಳೆ ಹಸಿ ಬೇಕಾದ್ರೆ ಸಿಗ್ಬಾರ್ದು. ಈಗ ಎಷ್ಟು ನೈಸ್ ಮಾಡಿದ್ದೀರಾ? ಫುಲ್ ನೈಸ್ ಆಗಿದೆ. ಹೌದಾ? ಕೈಗೇನು ಸಿಗ್ದಿತ್ತು. ಈಗ ಏನ್ ಮಾಡ್ತೀರಾ? ಇದನ್ನು ಬಿಸಿದಕ್ಕೆ ಹಾಕ್ತೀನಿ. ಕೂಡ್ತೀರಿ ಅಲ್ಲ? ಈಗ ಎಲ್ಲ ಸೇರ್ಕೊಬೇಕು. ರುಚಿಗಾಗಷ್ಟು ಉಪ್ಪು. ಅದು ಖಾರಕ್ಕೆ ತಕ್ಕಂತೆ. ಯಾರ್ಯಾರಿಗೆ ಹೆಂಗ್ ಖಾರ ಬೇಕು. ಆದ್ರೆ ಕೋಡ್ಬಳೆ ಎಲ್ಲ ಹೆಚ್ಚು ಖಾರ ಮಾಡಲ್ಲ. ತುಂಬಾ ಖಾರ ಅದು ಗಂಟ್ಲು ಸುಡುತ್ತೆ, ತುಂಬಾ ಖಾರ. ಹೌದು. ಇನ್ನೊಂದು ನಂದು ಇದು ಅಂದ್ರೆ ಕೆನೆನ ಬಿಸಿ ಮಾಡಿ ಹಾಕ್ತೀನಿ. ಹೌದಾ? ಕೆನೆನ ಎಷ್ಟು ಬಿಸಿ ಮಾಡ್ತೀರಾ? ಅದು ಕರಗಬೇಕು. ಹೌದಾ? ಕೆನೆ ಕರಗೋಷ್ಟು ಬಿಸಿ ಮಾಡಬೇಕು. ಇದಕ್ಕೆ ಕರಗಿ ಎಣ್ಣೆ ಬಿಟ್ಕೊಳಕ್ಕೆ ಅಷ್ಟಾದ್ರೆ ಸಾಕು. ಕೆನೆ ಹಾಕಿ ಟೇಸ್ಟ್ ಅಲ್ಲ? ಹೌದು, ಕೆನೆ ಹಾಕಿ. ಕೆನೆ ಆಯ್ತಾ? ಬಿಸಿ ಕರಗಿ ಸಾಕು. ಈಗ ಒಟ್ಟಿಗೆ ಹಾಕ್ತೀನಿ. ಕೆಲವ್ರು ಬೆಣ್ಣೆ ಹಾಕ್ತಾರೆ, ಕಾಲ್ ಕೆನೆ ಹಾಕ್ತಾರೆ, ಎಣ್ಣೆ ಹಾಕ್ತಾರೆ ಅಲ್ಲ. ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ಯಾರು ಹೇಳ್ತಿದ್ರು ಕೊಬ್ಬರಿ ಎಣ್ಣೆ ಅಲ್ಲಿಗೆ ಹುರಿಯೋದು ಗೊತ್ತಿರ್ಲಿಲ್ಲ ಅಂತ. ಹೌದಾ? ಹಂಗೆ ಅದು ನಂಗೂ ಗೊತ್ತಿಲ್ಲ. ಈಗ ಇದನ್ನು ಚೆನ್ನಾಗಿ ಎಲ್ಲ ಐಟಮ್ ಹಾಕಾಗಿದೆ. ಮಿಕ್ಸ್ ಮಾಡಿದ್ರೆ ಸರಿ. ಈರುಳ್ಳಿ ಏನೂ ಹಾಕಲ್ಲ ನೀವು? ಕರಿಬೇವು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಬೇಕಾದ್ರೆ ಹಾಕೋಬಹುದು. ಬಟ್ ಇದು ಒಂಥರ ಬೇರೆ ಟೇಸ್ಟ್ ಇರುತ್ತೆ. ಕ್ರಿಸ್ಪಿಯಾಗಿ ಬರುತ್ತಾ? ಕ್ರಿಸ್ಪಿ ಬರುತ್ತೆ. ಹೌದಾ? ಈಗ ಕಲ್ಸೋದು ಎಷ್ಟೊತ್ತಿಗೆ? ತಣ್ಣಗಾಗ್ಬೇಕು? ಸ್ವಲ್ಪ ತಣಿಬೇಕು. ಹೌದಾ? ಹಿಂಗ್ ಮಾಡಿದ್ರೆ ನಮ್ಗೆ ನೋಡಿ ಇಷ್ಟು ಬರ್ಬೇಕದು. ಉಂಡೆ ತರ, ಉಂಡೆ ಕಟ್ಟಕ್ ಬರಂಗೆ ಅಷ್ಟು ಚೆನ್ನಾಗಿ ಉಡ್ಕೊಬೇಕು. ಅಷ್ಟು ಜಿಡ್ಡು ಇರ್ಬೇಕು ಅದ್ರಲ್ಲಿ. ಜಿಡ್ಡು ಈಗಾಗ್ಲಿ ತಣ್ಣಗಾಗ್ಲಿ. ಹಿಟ್ಟು ಫುಲ್ ತಣ್ಣಗಾಗಿದೆ. ಈಗ ನೀರು ಹಾಕಿ ಕಲ್ಸೋಣ. ಫಸ್ಟ್ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೋಡಿ ಕಲ್ಸ್ಕೊಳ್ಳೋಣ. ಹೌದು.
ಇದು ಸ್ವಲ್ಪ ಗಟ್ಟಿನೇ ಕಲಿಸ್ಬೇಕಾ? ಹೌದು, ಸ್ವಲ್ಪ ಗೊತ್ತಾಗುತ್ತೆ ಕಲಿಸ್ತಾ. ಅದೇ ಸ್ವಲ್ಪ ನೀರು ಬೇಕಲ್ಲ? ಹೌದು, ಅದೇ ಆಪ್ಷನ್. ಕೆಲವುದೆಲ್ಲ ಹಾಕೋದು ಬೇಕಾದ್ರೆ, ಅದೇ ಹಾಕದೇನು ಒಂಥರ ಚೆನ್ನಾಗಿರುತ್ತೆ. ಇದು ಒಂದು ಟೇಸ್ಟ್ ಇರುತ್ತೆ. ಕೆಲವರು ಎಳ್ಳು ಹಾಕ್ತಾರೆ. ಈ ಅಕ್ಕಿ ರೊಟ್ಟಿ ಮಾಡ್ತೀವಿ ನೋಡಿ, ತಾಳಿಪೆಟ್ಟು, ಅದ್ರಲ್ಲೂ ಅಷ್ಟೇ ನೋಡಿ, ಬರೀ ಅಕ್ಕಿ ಜೀರಿಗೆ ಹಾಕಿ ಸಿದ್ಧ ಮಾಡ್ತಾರೆ, ಅದು ಒಂಥರ ರುಚಿ. ತರಕಾರಿ ಹಾಕಿರೋ ಒಂಥರ ರುಚಿ, ಈರುಳ್ಳಿ ಹಾಕಿರೋ ಒಂಥರ ರುಚಿ, ಒಂದೊಂದು ತರಕಾರಿ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀನಿ. ಈಗ ಸ್ವಲ್ಪ ಬೇಕಲ್ಲ ನೀರು? ಊರ್ಬೇಕು, ಬೇಡ. ಅದು ರವೆ ಅಲ್ಲ, ಸ್ವಲ್ಪ ನೀರು ಕುಡಿತೆ. ಹೌದೌದು, ಬರೀ ಹಿಟ್ಟು ಅದು ಮತ್ತೆ ಹುರಿದಿರ್ತೀವಲ್ಲ, ಹುರಿದಾಗ ನೀರು ಕುಡಿತೆ. ಹೌದು, ಮತ್ತೆ ಹಿಟ್ಟು ಕಲ್ಸ್ಬೇಕಾದ್ರೂ ಅಷ್ಟೇ ಅಲ್ಲೇನ್ರಿ, ನೀರ್ ಸಾಕಾಯ್ತು ಅಂದ್ರೆ ಕೈ ಅಂಟ್ಕೊಂಡಿದ್ ಬಿಟ್ಕೊಂಡ್ಬಿಡುತ್ತೆ. ಅದೇ ನಮ್ದೆಲ್ಲ ಅಳತೆ. ಸಾಕೇನಲ್ಲ ನೀರು? ಇನ್ ಚೆನ್ನಾಗಿ ನಾದ್ಬೇಕು ಸ್ವಲ್ಪ. ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ರೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಆಗಕ್ಕೆ ಬಂತಲ್ಲ. ಅದೇ ಮುದ್ದೆ ಆಗಕ್ಕೆ ಬರೋಕೆ ಕೈಗೆ ಹಿಡಿಯಲ್ಲ ನೋಡಿ. ಕೈಗೆ ಹಿಡಿಯಲ್ಲ. ಎಲ್ಲ ಒಂದೊಂದು ಇದು ನಮ್ದೇ ಆಗಿದ್ದು ಹದ. ಸ್ವಲ್ಪ ಗಟ್ಟಿ ಇದ್ರೆ ಹೊಸಿಯಕ್ಕೆ ಚೆನ್ನಾಗಿ ಬರುತ್ತಲ್ವಾ? ನೀರಾದ್ರೆ ಎಣ್ಣೆ ಕುಡಿತೆ. ಹೌದೌದು. ಹಿಟ್ಟು ಕಲ್ಸಾಯ್ತಾ? ಹಿಟ್ಟು ಕಲ್ಸಾಯ್ತು. ನೋಡೋಣ ಒಂಚೂರು ಕಡೆ. ಈ ಹದದಲ್ಲಿ ಬರ್ಬೇಕಲ್ಲ. ನೋಡಿ, ಗಟ್ಟಿ ಕಲ್ಸಿದ್ರಿ, ಆದ್ರೆ ನಾದಿದಿರಿ ಚಂದ ಮಾಡಿ. ಈಗ ಹಿಟ್ಟು ರೆಡಿ ಆಯ್ತು. ಹಿಟ್ಟು ರೆಡಿ ಆಯ್ತು. ಈಗ ಎಣ್ಣೆ ಇಡ್ತೀರಾ? ಎಣ್ಣೆ ಇಡ್ತೀನಿ. ಒಂದಿಷ್ಟು ದಪ್ಪ ಉಂಡೆ ಹಿಟ್ಟು ತಗೊಳ್ಳೋದು. ಚಿಟ್ಕೊಬೇಕಲ್ಲ ಮಾತ್ರ, ಇಲ್ಲದ್ರೆ ಒಣಗ್ಬಿಡುತ್ತೆ. ಕಾದಿಲ್ಲ ಎಣ್ಣೆ ಕಾಯಿಲ್ಲ. ಒಂದು ಉಪ್ಪೆ ಆಗಷ್ಟೊತ್ತಿಗೆ ಮತ್ತೊಂದು ಉಪ್ಪೆ ಕೋಡ್ಬಳೆ ಹೊಸದಾಗಿರುತ್ತೆ. ಒಂದ್ಸರಿ ಒಂದ್ ಸ್ವಲ್ಪ ಕ್ಲೀನಾಗಿ ತಿಕ್ಕೊಳ್ತೀರಲ್ಲ ನೀವು? ಆಮೇಲೆ ಪೀಸ್ ಮಾಡ್ಕೊಳ್ತೀರ? ನೋಡಿ, ಅದು ಚೂಚೂರೆ ಹೊಸ ಇದು ಮಾಡಿ ತಿಕ್ಕಳಕ್ ಕಷ್ಟ ಆಗುತ್ತೆ. ಹೌದೌದು, ಜಾಸ್ತಿ ತಗೊಂಡ್ರೆ. ಹೌದು. ಒಂದ್ಸರಿ ಹಂಗ್ ಚೆನ್ನಾಗಿ ನಾದ್ ಇಟ್ಬಿಟ್ರೆ ಪಟ ಅಂತ ಮಾಡ್ಬಿಡ್ಬೋದು. ಈಗ ಎಷ್ಟು ಪೀಸ್ ಬೇಕೋ ಅಷ್ಟೇ ಮಾಡ್ಕೊಂಡು ಒಂದು ಕೋಡ್ಬಳೆಗೆ ಎಷ್ಟು ಬೇಕಾಗುತ್ತೆ. ಈಗ ನೋಡಿ, ಹಿಟ್ಟು ತಗೊಂಡ್ರಿ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಹದ. ಹಂಗಿರೋದ್ರಿಂದ ಹಿಟ್ಟಿನ ಹದನೇ ಮೇನ್. ಮತ್ತೆ ಎಣ್ಣೆನೂ ಅಷ್ಟೇ ತುಂಬಾನು ಇಟ್ಕೊಬಾರ್ದು ಅಲ್ವಾ? ಕರೆದೆಣ್ಣೆ ಖಾಲಿ ಮಾಡ್ಬೇಕಾದ್ರೆ ಕಷ್ಟ ಆಗತ್ತೆ. ಆಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಕರೆದ್ರೆ ಸರಿ. ರೊಟ್ಟಿಗೆಲ್ಲ ಉಪಯೋಗಿಸ್ತೀನಿ ಕರೆದೆಣ್ಣೆ. ಅದೇ ಕೊಬ್ಬರಿ ಎಣ್ಣೆ ಆದ್ರೆ 3-4 ಸರಿ ಕರಿಯಕ್ಕೆ ಬರುತ್ತೆ. ನಾನು ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದಲ್ಲ, ಸ್ವಲ್ಪನೂ ದಪ್ಪ ಬರಲ್ಲ ಅದು. ಶೇಂಗಾ ಎಣ್ಣೆ. ಹೌದಾ, ಕರಿಯಕ್ಕೆ ನೀವು ಶೇಂಗಾನ? ನೀವು ಕೊಬ್ಬರಿ ಎಣ್ಣೆ ನೋಡಿ ಒಂದ್ಸರಿ ಮಾಡಿ ನೋಡಿ, ಬಹಳ ಟೇಸ್ಟು. ಮತ್ತು ಅದೊಂಥರ ಜಗದಂಗೂ ರುಚಿ ಕೊಬ್ಬರಿ ಎಣ್ಣೆ. ನೀವು ಮೊನ್ನೆ ಚಿಪ್ಸ್ ತಂದಿದ್ರ, ಅದೇ ತಿನ್ನಂಗು ಕೊಬ್ಬರಿ ಎಣ್ಣೆ ರುಚಿ. ಅದೇ ಎಣ್ಣೆ ಕಾಯ್ತು. ಎಣ್ಣೆ ಕಾದಿದ ಪರಿಮಳ ಬರ್ತಾ ಇದೆ. ಹಾಕ್ತೀನಿ. ಕಾದಿದ್ರೆ ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಹೊತ್ತು ಬಿಡ್ತೀರಾ? ಉರಿ ದೊಡ್ಡದೇ ಇರಲ್ಲ? ಉರಿ ಇರಲಿ, ತುಂಬ ದೊಡ್ಡ ಇಲ್ಲ. ಒಂದ್ಸರಿ ಸ್ವಲ್ಪ ಮೇಲೆ ಅದು ಕರೆಕ್ಟಾಗಿ ಕಾಯ್ಬೇಕಲ್ಲ, ಮುಗ್ಚಾಕ್ಬೇಕಾದ್ರೆ. ಇಲ್ಲದ್ರೆ ಪೀಸ್ ಆಗಿ. ಹೌದು. ಈಗ ಸ್ವಲ್ಪ ಮುಗ್ಚಾಕ್ತೀರಾ? ಬೆಂದಿದೆ. ಕೋಡ್ಬಳೆ ಸಾಮಾನ್ಯಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಹೌದು. ತಿನ್ನಕ್ಕೊಂಥರ ಬಣ್ಣ ಕೆಂಪು ಬರುತ್ತೆ ಹೇಗೆ? ತುಂಬ ಕೆಂಪು ಬರಲ್ಲ ಅಲ್ಲ, ಸ್ವಲ್ಪ ಬ್ರೌನ್. ಬ್ರೌನ್ ಇಷ್ಟು ಕಲರ್ ಬರಬೇಕಲ್ಲ, ಇಷ್ಟು ಕರೆಕ್ಟ್ ಕಲರ್ ಇದು. ಎಣ್ಣೆನೂ ಹೆಚ್ಚು ಕುಡ್ದಿಲ್ಲ. ಡಾರ್ಕ್ ಬ್ರೌನ್. ಎಣ್ಣೆ ಕುಡ್ದಿಲ್ಲ. ಇಟ್ಟು ರುಚಿ ರುಚಿಯಾದ ರವೆ ಕೋಡ್ಬಳೆ ರೆಡಿ ಮಾಡಿಬಿಟ್ರಿ ಅಲ್ಲ. ಎಷ್ಟು ಈಸಿ ಅಲ್ಲ ಮಾತ್ರ ಇದು. ತುಂಬಾ ಈಸಿ. ಹಾಗೆ ಐಟಮ್ಸ್ ಜಾಸ್ತಿ. ಆಮೇಲೆ ಇಡಕ್ ಬರುತ್ತಲ್ಲ? ಇಡಕ್ ಬರುತ್ತೆ. 1 ತಿಂಗಳು. ಇಡಕ್ ಬರುತ್ತೆ. ಹೌದಾ? ಮತ್ತೆ ಹಾಗೆ ತುಂಬಾ ಕ್ರಿಸ್ಪಿ ಇದೆ. ನಾನು ತಿಂದು ನೋಡಿದ್ನಲ್ಲ, ಕಂಡು ಹಿಡಿದವರು ಭಾಗ್ಯ ಸುಬ್ರಹ್ಮಣ್ಯಂ ಅಲ್ಲ? ಟ್ರೈ ಮಾಡ್ತಾ ಇರೋದು. ಇದು ಚೆನ್ನಾಗಿ ಅನ್ನಿಸ್ತು. ಮೈದಾ ಹಿಟ್ಟು ಅವಾಯ್ಡ್ ಮಾಡೋಕ್ಕೋಸ್ಕರ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂತದ. ಎಷ್ಟೊಂದು ಸರಳ ರೀತಿಯಲ್ಲಿ ಕಡಿಮೆ ಸಮಯದಲ್ಲಿ
ಈ ಕೋಡ್ಬಳೆ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವಿಡಿಯೋ, ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.